ಆಯಿತು, ನಿನಗೆ ಒಪ್ಪಿಗೆ ಕೊಡ್ತೇನೆ, ನೀನು ಏನು ಇಷ್ಟಪಡ್ತೀಯೋ ಅದನ್ನು ಪಡೆದಕೋ ಅಂತ ಹೇಳ್ತಾನೆ ಭೀಷ್ಮ. ಸ್ವರ್ಗವನ್ನು ಬಯಸಿ ಯುದ್ಧ ಮಾಡು, ಇಂಡೈರೆಕ್ಟ್ ಆಗಿ ಇದು ನೀನು ಗೆಲ್ಲಲ್ಲ ಅನ್ನೋದನ್ನೇ ಹೇಳೋದು, ಮತ್ತು ನೀನು ಸಾಯ್ತೀಯ ಅಂತಲೇ ಹೇಳ್ತಾ ಇರೋದು. ಕ್ಷತ್ರಿಯನೊಬ್ಬನಿಗೆ ಯುದ್ಧಕ್ಕಿಂತ ಬೇರೆ ಧರ್ಮ ಇಲ್ಲ. ಈ ವೀರಮರಣ ಅಂತಿದೆಯಲ್ಲ, ಇದು ಅಂದರೆ ನಾವು ಅದನ್ನು ಹೇಗೆ ತಗೊಳ್ಳೋದು ಅಂತಂದರೆ, ಒಬ್ಬ ಸೈನಿಕನಿಗೆ ಹುಮ್ಮಸ್ಸು ತುಂಬಲು ಅದನ್ನು ಬಳಸ್ತಾ ಇದ್ರ? ಪುನರ್ಜನ್ಮ ಪೂರ್ವಜನ್ಮ ಅನ್ನೋದನ್ನು ಪೂರ್ಣ ನಂಬಿಕೊಂಡ ಸಂಸ್ಕೃತಿಯ ಮಾತು ಇದು. ಕರ್ಮವನ್ನು ನಂಬಿದ ಮಾತು, ಕರ್ಮ ಸಿದ್ಧಾಂತವನ್ನು ನಂಬಿದ ಮಾತು. ಯಾಕೆಂದರೆ ನಿನಗಿದಾದ ಮೇಲೆ ಒಂದು ಬದುಕಿದೆ, ಆ ಬದುಕಲ್ಲಿ ನಿನಗೊಂದು ಸ್ವರ್ಗ ಸಿಗತ್ತೆ. ಆ ಸ್ವರ್ಗ ಯಾಕೆ ಸಿಗತ್ತೆ ಅಂದರೆ ನೀನು ಇಲ್ಲಿ ಮಾಡಿದ ಈ ಕಾರ್ಯದಿಂದಾಗಿ ಸಿಗತ್ತೆ ಅಂತಲಲ್ವ ಅಲ್ಲೂ ಇರೋದು ಮಾತು. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ 10ನೇ ದಿನದ ಯುದ್ಧ ನಂತರದ ಬೆಳವಣಿಗೆಗಳನ್ನ ನೋಡ್ತಾ ಇದೀವಿ ನಾವು, ಅಲ್ವಾ ಸರ್? ಹೌದು. ಅಂದರೆ ಭೀಷ್ಮನ ಪತನದ ನಂತರ, ಪತನ ಆಯಿತು ಮರುದಿನ ಬೆಳಿಗ್ಗೆ. ಓಕೆ. ಬಟ್ ಅದನ್ನು 10ನೇ ದಿನ, ಆ್ಯಕ್ಚುಲಿ 11ನೇ ದಿನ ಬೆಳಗ್ಗೆ ಶುರುವಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳು. ಮತ್ತು ಆ ಸಮಯದಲ್ಲಿ ಕರ್ಣ ಬರೋದೇ ಒಂದು ವಿಶೇಷ. ಮತ್ತು ಕರ್ಣ ಎಲ್ಲರೂ ಹೋದ ನಂತರ ಬರೋದಿದೆಯಲ್ಲ, ಅದು ಇನ್ನೂ ವಿಶೇಷ. ಹೌದು ಅಲ್ವಾ? ಯಾಕಂದ್ರೆ ಕೌರವರು ಪಾಂಡವರು ಎಲ್ಲರೂ ಸುತ್ತ ಇದ್ರು. ಮತ್ತು ಆ ಟೈಮಲ್ಲಿ ಭೀಷ್ಮ ತಾನೇನು ಮಾತಾಡ್ಬೇಕು ಅದನ್ನು ಮಾತಾಡ್ತಾನೆ. ದುರ್ಯೋಧನಿಗೆ ಬೇಜಾರಾಗೋ ಥರನೇ ಮಾತಾಡ್ತಾನೆ. ಈ ಟೈಮಲ್ಲಾದರೂ ಅಂದರೆ ಇಲ್ಲಾದರೂ ಅಂದರೆ ಈಗ ನನ್ನ ಪ್ರಕಾರ ಅವನು ಹೇಳಿದ್ದು ಸರಿ ಅನ್ಸುತ್ತೆ. ಅಂದರೆ ಈ ಟೈಮಲ್ಲಿ ಅಂದರೆ ಇದು ಒಂದು ಒಳ್ಳೆಯ ಸಂದರ್ಭ ನೀವು ಮುಗಿಸೋಕ್ಕೆ ಅನ್ನೋ ಮಾತು. ಹೌದು. ಸೊ ಅಂದರೆ ಭೀಷ್ಮನೇ ಪತನಗೊಂಡ್ಮೇಲೆ ಕೌರವ್ರಿಗೆ ಏನು ಆಸೆ ಉಳಿಯುತ್ತೆ ಅನ್ನೋದೊಂದು ಬರುತ್ತೆ. ಸೊ ಅದನ್ನು ಆತ ಹೇಳ್ತಾನೆ. ಸೊ ಅದಕ್ಕೆ ಆಬ್ವಿಯಸ್ಲಿ ದುರ್ಯೋಧನ ಒಪ್ಕೊಳ್ಳಲ್ಲ, ಅದೆಲ್ಲ ಆಗುತ್ತೆ. ಆಮೇಲೆ ನೀರು ಕೊಡುವಂಥದ್ದು ಅದೆಲ್ಲ ಆಗುತ್ತೆ. ಆಮೇಲೆ ಕರ್ಣ ಬಂದು ಮಾತಾಡೋದು ಶುರು. ಅದು ಭಾಳ ಮುಖ್ಯವಾದ ಒಂದು ಅಂಶ ಅದರಲ್ಲಿದೆ. ಈಗ ಕರ್ಣ ಭೀಷ್ಮನ ಮೇಲೆ ಸಿಟ್ಟು ಮಾಡ್ಕೊಂಡು ಯುದ್ಧ ನಿಲ್ಲಿಸಿದ್ದು. ಕರ್ಣನನ್ನು ಅವನ ತೇಜೋವಧೆ ಮಾಡುವ ಮಾತನ್ನು ಭೀಷ್ಮ ಸಮೂಹದಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾವು ಮೇಲ್ನೋಟಕ್ಕೆ ನೋಡಿದಾಗ ಇಬ್ಬರಿಗೂ ಒಬ್ಬರ ಬಗ್ಗೆ ಬಹಳ ವೈಮನಸ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವ ಇಲ್ಲ, ಸದ್ಭಾವನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ವಿಶ್ವಾಸ, ನಂಬಿಕೆ ಏನೂ ಇಲ್ಲ ಅನ್ನೋದು ಗೊತ್ತಾಗತ್ತೆ ಎದುರಿನಿಂದ ನೋಡಿದಾಗ. ಕರ್ಣನದ್ದೇನೆಂದರೆ, ನೀನು ಯುದ್ಧದಿಂದ ವಿರಾಮ ತೆಗೆದುಕೊಳ್ಳುವವರೆಗೆ, ನೀನು ಯುದ್ಧ ಬಿಡುವವರೆಗೆ ಅಥವಾ ಸಾಯುವವರೆಗೋ ಹೇಗೋ ಅಲ್ಲಿಯ ತನಕ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದಾನೆ. ಈಗ ಸಹಜವಾಗಿ ಕರ್ಣನಿಗೆ ಯುದ್ಧಕ್ಕೆ ಬರೋದಕ್ಕೆ ಅವಕಾಶ ಬಂದುಬಿಟ್ಟಿದೆ. ಈಗ ಅವನು ಭೀಷ್ಮನ ಬಳಿಗೆ ಬಂದು ಯುದ್ಧ ಮಾಡೋದಕ್ಕೆ ಅನುಮತಿ ಕೊಡು ಅಂತ ಕೇಳಬೇಕಾಗಿಲ್ಲ, ಭೀಷ್ಮನನ್ನು ಭೇಟಿಯೇ ಮಾಡಬೇಕಿಲ್ಲ ಕರ್ಣ. ಮತ್ತು ಸಹಜವಾಗಿ ಈ ಕರ್ಣನೇ ಮುಂದುವರೆದು ಬಿಡ್ಬೋದು ಅನ್ನೋದು ಒಂದು. ಎರಡನೇ, ದುರ್ಯೋಧನ ಇಷ್ಟೊತ್ತಿಗೆ ಅವನನ್ನು ಕರೆದಿರ್ತಾನೆ, ಇಲ್ಲದಿದ್ದರೂ ಕರೀತಾನೆ. ಎಲ್ಲರೂ ಅಪೇಕ್ಷೆಯೂ ಪಡ್ತಾರೆ ಈ ಕರ್ಣ ಬರಬೇಕು ಅಂತ. ಅಂದ್ರೆ ಹಲವು ಕಾರಣಕ್ಕೆ. ಒಂದು, ಕರ್ಣನಂತ ಮಹಾವೀರನ ಇಟ್ಕೊಂಡು ಯಾಕೆ ಯುದ್ಧ ಮಾಡದೆ ಕೂತ್ಕೋತಾರೆ. ಎರಡನೇದು, ಭೀಷ್ಮನು ಇಲ್ಲದೇ ಇದ್ದ ಕಾಲದಲ್ಲಿ ಕರ್ಣ ಇನ್ನಷ್ಟು ಅನಿವಾರ್ಯ ಅನ್ನಿಸ್ತಾನೆ ಅಂತ. ಹಾಗಾಗಿ ಕರ್ಣ ಭೀಷ್ಮನನ್ನು ಭೇಟಿ ಮಾಡದೆಯೇ ಇದನ್ನು ಮುಗಿಸಿಬಿಡ್ಬೋದಾಗಿತ್ತು. ನೀವು ಯಾರೋ ಹೇಳಿದ್ರು, ಕಮೆಂಟಲ್ಲಿ ಯಾರೋ ಹೇಳಿದ್ರು ಅಂತ ಹೇಳಿದ್ರಲ್ಲ, ನಾನು ಅದನ್ನು ಗಮನಿಸಿರಲಿಲ್ಲ. ಅದು ಚೆನ್ನಾಗಿರೋದು ಏನಂದರೆ, ಇನ್ನು 5-6 ದಿನಕ್ಕೆ ಕರ್ಣನ ಬದುಕು ಮುಗಿದೋಗುತ್ತೆ. ಆದರೆ ಈ ಬದುಕು ಮುಕ್ತಾಯ ಆಗೋದಕ್ಕಿಂತ ಇಷ್ಟು ಕಿರು ಅವಧಿಯ ಮೊದಲು ಒಂದು ದೊಡ್ಡ ಗ್ಯಾಪ್ ಇತ್ತಲ್ಲ, ಅದನ್ನು ಸರಿಪಡಿಸ್ಕೊಂಡು ಕೆಲಸ ಆಯಿತು ಅಂತ. ಅಂದರೆ ಅವನಿಗೆ ಗೊತ್ತಿತ್ತು ಅಂತಲ್ಲ ಕರ್ಣನಿಗೆ, 5 ದಿವಸಕ್ಕೋ 6 ದಿವಸಕ್ಕೋ ಸಾಯ್ತೀನಿ, 7 ದಿವಸಕ್ಕೋ ಸಾಯ್ತೀನಿ ಅಂತ ಗೊತ್ತಿತ್ತು ಅಂತಲ್ಲ. ಆದರೆ ಕರ್ಣನಿಗೆ ಒಳಗಡೆ ನಿಶ್ಚಿತ ಇತ್ತು, ಇದು ಜೀವನ್ ಮರಣದ ಪ್ರಶ್ನೆ. ಮತ್ತು ಭೀಷ್ಮ ಅಂತೂ ಸಾಯ್ತಾನಲ್ಲ, ಅಕಸ್ಮಾತ್ ನಾನು ಸಾಯ್ತಿದ್ರು ಭೀಷ್ಮ ಬಿದ್ದಾಗೋಗಿದೆ. ಮತ್ತೆ ಒಂದು ಅವನಿಗೆ ಏನಿತ್ತು ಅಂತ ಅಂದರೆ, ಗೆಲ್ಲೋದು ಪಾಂಡವರು ಅನ್ನೋದು ಅವನಿಗೂ ನಿಶ್ಚಿತ ಇತ್ತು.
ಪಾಂಡವರಿಗೆ ಗೆಲ್ಲೋದು ಅಂದ್ರೆ ತಾವು ಸೋತವ್ರಿಗೆ ಗೆಲ್ಲೋದಿಲ್ಲ, ತಾವು ಸತ್ತೇ ಅವ್ರಿಗೆ ಗೆಲ್ಲೋದು ಅನ್ನೋದು ಗೊತ್ತಿತ್ತು. ಯಾಕೆಂದರೆ ಸಾವಿನವರೆಗೆ ಯುದ್ಧ ಮಾಡ್ತಾರೆ ಇವರೆಲ್ಲ. ಆಯಿತು ಸೋತದೆ, ಇಲ್ಲಿಂದ ಇಲ್ಲಿಗೆ ಒಂದು ಇದು ಮಾಡ್ಕೊಳ್ಳೋಣ ಅಂತ. ಇವತ್ತು ನಾವು ಒಂದು ದೇಶಗಳ ನಡುವೆ ಯುದ್ಧ ನಡೀತಾ ಇರುವಾಗ ಅದು ಅಂತಿಮ ಘಟ್ಟಕ್ಕೆ ಹೋಗಲ್ಲ. ಒಂದು ಹಂತ ಆದ ಕೂಡಲೇ ಯಾರೋ ಒಂದು ಹಿಂದೆ ಸರಿತಾರೆ, ನಮ್ದು ಇನ್ನು ಯುದ್ಧ ಇಲ್ಲ ಅಂತ. ಅವ್ರು ಯುದ್ಧ ಇಲ್ಲ ಅಂತ ಹೇಳಿದ್ಮೇಲೆ ಇವತ್ತಿಗೂ ಕೂಡ ಯುದ್ಧ ಮಾಡಲ್ಲ. ಈಗ ಸೋತೆ ಅಂತ ಹೇಳಿದವ್ರ ಜೊತೆಗೆ ಯುದ್ಧ ಮಾಡೋಲ್ಲ ಅಂತ ಇಲ್ಲಿ ಅವ್ರು ಮಾತಾಡ್ತಾ ಇದ್ರು ಮಹಾಭಾರತದಲ್ಲಿ ಅಂತ ಬರುತ್ತಲ್ಲ, ಇವತ್ತು ಕೂಡ ಹಾಗೇನೇ ಇದೆ. ನಮ್ಮದು ಮುಗೀತು ಅಂತ ಅಂದರೆ ಯುದ್ಧ ಮುಂದುವರಿಸೋಲ್ಲ, ದಾಳಿ ಆಕ್ರಮಣಗಳು ಬೇರೆ. ಈಗ ಉದಾಹರಣೆಗೆ ಇಸ್ರೇಲು ಹಿಜ್ಬುಲ್ಲಾವನ್ನು ನಾಶ ಮಾಡ್ತೇನೆ ಅಂತ ಹೊರಡೋದಾಗ್ಲಿ, ಅಥವಾ ಇವರನ್ನ ಯಾರು ಮೊದಲು ಉಗ್ರಗಾಮಿಗಳು ಬೇರೆ ಹಮಾಸನ್ನು ನಾಶ ಮಾಡ್ತೇನೆ ಅನ್ನೋದು ದೇಶದ ನಡುವೆ ಯುದ್ಧ ಅಲ್ಲ. ಅದು ನಮ್ಮ ವಿರುದ್ಧದ ಒಂದು ತಂಡ ಇದೆ, ಆ ತಂಡ ನಾಶ ಮಾಡ್ತೀವಿ ಅಂತ ಹೋಗೋದು. ಆದರೆ ಎರಡು ದೇಶಗಳ ನಡುವೆ ಯುದ್ಧ ಅಂತ ಬಂದಾಗ ಒಂದು ದೇಶ ಹಿಂಸರಿದ್ರೆ ಇನ್ನೊಂದು ದೇಶ ಯುದ್ಧ ನಿಲ್ಲಿಸುತ್ತೆ. ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ಹಾಗೆ ಹಿಂದೆ ಸರಿದು ಯುದ್ಧ ನಿಲ್ಲೋದಿಲ್ಲ. ಇದು ಈ ಯುದ್ಧ ಕುರುಕ್ಷೇತ್ರ ಯುದ್ಧ, ಬೇರೆ ಯುದ್ಧಗಳು ಇಲ್ಲೂ ಹಾಗೆ ನಿಲ್ಲತ್ತೆ. ಹಾಗಾಗಿ ಕರ್ಣನಿಗೂ ಪ್ರಾಯಶಃ ಈ 18 ದಿನಗಳಲ್ಲಿ, 18 ದಿನ ಅಂತೇನು ಗೊತ್ತಿಲ್ವಲ್ಲ, ಈ ಯುದ್ಧದಲ್ಲಿ ತನ್ನ ಮರಣ ಆಗ್ಬೋದು ಅನ್ನುವ ಯೋಚನೆ ಇದ್ದಿರಬಹುದು. ಅಷ್ಟು ಯೋಚಿಸಿರ್ತಾರೆ ಅವರು. ಹಾಗಾಗಿ ಇದಕ್ಕೆ ಒಂದು ಜೀವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ ಇನ್ನೂ 16 ವರ್ಷ ಬದುಕ್ತೀವಿ, ಇನ್ನೊಂದು ಎಲ್ಲ ಆದರೆ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ಳೋಣ ಅಂತ ಯೋಚನೆ ಬರ್ಬೋದು. ಇನ್ನು 2 ದಿವಸನೋ 3 ದಿವಸನೋ 4 ದಿವಸನೋ ಇದು ಮುಗಿದೋಗ್ತಾ ಇದೆ, ಅಥವಾ ಭೀಷ್ಮನಂತೂ ಮುಗಿದೋಗ್ತಾ ಇದೆ. ಅದು ಯಾಕೆ ಅಂತ ಇದು ನಾವು ಯೋಚನೆ ಮಾಡೋ ಕ್ರಮಗಳು ಅಂತ. ಅವರು ಅಸ್ತಿತ್ವದಲ್ಲಿ ಇದ್ದಾರೆ ಅಂತಂದರೆ, ಅವ್ರು ಪ್ರಭಾವಿಯಾಗಿದ್ದಾರೆ ಅಂದರೆ, ಅವ್ರು ನಮ್ಮ ಬದುಕಿನಲ್ಲಿ ಮತ್ತೆಲ್ಲ ಓಡಾಡ್ತಾರೆ ಅಂತಂದರೆ. ಈಗ ಸಂಬಂಧಿಗಳು ಅಂತಂದಾಗ ನಾಳೆ ಎಲ್ಲ ಅವ್ರು ಕಾಣಿಸ್ಕೊಳ್ತಾರೆ. ಯಾವುದೋ ಒಂದು ವಿಷಯಕ್ಕಾದರೂ ಅವ್ರ ಜೊತೆಗೆ ಒಂದು ಮಾತಾಡಬೇಕಾಗಿದೆ, ನಾವು ಮಾತಾಡುವ ಪರಿಸ್ಥಿತಿ ಬರುತ್ತೆ ಅಂತಂದಾಗ ಒಂದು ಮಟ್ಟಿಗೆ ಸಂಬಂಧ ಸುಧಾರಿಸ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ನಡೆಯುತ್ತೆ. ಅಂಥದ್ದೇನೂ ಇಲ್ಲದ ಕಾಲದಲ್ಲಿ ಕರ್ಣ ಬರೋದು ಅನ್ನೋದಿದೆಯಲ್ಲ, ಇದು ವಿಭಿನ್ನ ಅಂತ ಅನ್ಸುತ್ತೆ. ಆದರೆ ಅವನು ಸಾಯ್ತಾನೆ ಅನ್ನೋದು ಒಂದು ಕಾರಣ ಇರ್ಬೋದು. ಅಂದ್ರೆ ನಾವು ಇಬ್ರು ಅದು ಇರ್ಬೋದು. ಅಂದರೆ ಅಲ್ಲಿ ಒಂದು ಇಬ್ಬರಲ್ಲೂ ಮನಸ್ಸಿನ ಬಹಳ ಆಳದಲ್ಲಿ ಏನೂ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹೊರಗಡೆ ನೋಡಿದಾಗ ಅವರು ಮಾತು ವರ್ತನೆಗಳನ್ನು ನೋಡಿದಾಗ ಬಹಳ ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ ಅಂತ ಅನಿಸಿದ್ರು, ಬಹಳ ಆಳದಲ್ಲಿ ಅಂಥದ್ದೇನೂ ಇಲ್ಲ ಅಂತ. ಅಂದರೆ ಈ ದ್ವೇಷದಲ್ಲಿ ಎಷ್ಟು ಕಾರಣಕ್ಕಾಗಿ ದ್ವೇಷ ಅನ್ನೋದಷ್ಟನ್ನೇ ಇಟ್ಟುಕೊಂಡು ಹೋಗೋ ಥರ ಇದ್ರೆ ಅಂತ. ಇಷ್ಟಕ್ಕಪ್ಪ ಇಷ್ಟು ವಿಷಯದಲ್ಲಿ ನೀನು ನನಗಾಗಲ್ಲ, ಅಥವಾ ಈ ವಿಷಯದಲ್ಲಿ ನಿನ್ನ ಬಗ್ಗೆ ನನಗಿದೆ, ಸಮಗ್ರವಾಗಿ ನಿನ್ನನ್ನೋ ನಿನ್ನ ಬದುಕನ್ನೋ ದ್ವೇಷಿಸಲ್ಲ ಅನ್ನೋ ಥರ ಇದ್ದಿದ್ರೆ ಅಂತ. ಹಾಗಿರೋಲ್ಲ ಮನುಷ್ಯರಿಗೆ. ಅದು ಈಗಲ್ಲ, ಆವಾಗಲೂ ಇರಲಿಲ್ಲ. ದೃಪದ ದ್ರೋಣರಲ್ಲಿ ಅಂಥದ್ದು ಮುಂದುವರಿಬೇಕಾಗೇ ಇರಲಿಲ್ಲ. ಹಾಗೆ ಅಂತಾಗಿದ್ರೆ ಅಷ್ಟೇ ವಿಷಯಕ್ಕೆ ನಿನ್ನ ಬಗ್ಗೆ ಆಕ್ಷೇಪ ಮುಗೀತಲ್ಲಿಗೆ ಅಂತ. ಮುಗಿಲಿಲ್ವಲ್ಲ, ಅದು ಮುಗಿಲಿಲ್ಲ. ವ್ಯಕ್ತಿಯ ಬದುಕಿನ ಕೊನೆ ಅನ್ನೋವರೆಗೂ ಹೋಗ್ಬಿಡತ್ತಲ್ಲ. ಆದರೆ ಇಲ್ಲಿ ಅದು ಕಾಣಿಸೋದಿಲ್ಲ ಅನ್ನೋದು ಭೀಷ್ಮ ಮತ್ತು ಕರ್ಣ ಇಬ್ಬರನ್ನು ಆ ವಿಷಯದಲ್ಲಿ ವಿಶಿಷ್ಟರು ಅಂತ ತೋರಿಸ್ಕೊಡತ್ತೆ. ದೇಶವನ್ನು ಕಾಯಮ್ಮಾಗಿ ಉಳಿಸಿಕೊಳ್ಳದೇ ಇರೋದು ಅನ್ನುವ ಒಂದು ಅಂಶ ಆ ಇಬ್ಬರಲ್ಲಿದ್ದ ಒಂದು ಏನು ಅಂದರೆ ಒಂದು ಆಳವನ್ನು ತೋರಿಸುತ್ತೆ. ಅದು ಆಳವನ್ನು ಖಂಡಿತವಾಗೂ ತೋರಿಸುತ್ತೆ. ವ್ಯಕ್ತಿಗಳನ್ನು ಅಳಿಯೋದು, ವ್ಯಕ್ತಿಗಳ ಜೊತೆಗೆ ಹೇಗೆ ಸಂಬಂಧ ಅನ್ನೋದ್ರ ಬಗ್ಗೆ ಒಂದು ಇದನ್ನು ತೋರಿಸುತ್ತೆ. ಇನ್ನೊಂದು ಕ್ಲಾರಿಟಿ ಕಾಣಿಸುತ್ತೆ ಇಬ್ಬರಿಗೂ. ನಮಗೆ ಎಷ್ಟೋ ಸಲ ಈ ಕ್ಲಾರಿಟಿ ಇರೋದಿಲ್ಲ. ಯಾರನ್ನೋ ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತೀವಿ, ಅದು ಕ್ಲಾರಿಟಿ ಇಲ್ಲ. ಯಾಕಾಗಿ, ಎಷ್ಟಕ್ಕಾಗಿ, ಎಲ್ಲಿವರೆಗೆ ಅಂತೆಲ್ಲ ಏನೂ ಇಲ್ಲ. ಹೋಗ್ತಿರತ್ತದು. ಒಂದು ಘಟನೆ ಆದಮೇಲೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೊಂದು ಘಟನೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಏನೇನೋ ಹೋಗ್ತಾ ಇರುತ್ತಲ್ಲ. ಇಲ್ಲಿ ಪಕ್ಕಾ ಕ್ಲಾರಿಟಿ ಇಬ್ಬರಿಗೂ ಇದೆ. ಭೀಷ್ಮನಿಗೂ ಎಷ್ಟಕ್ಕಾಗಿ, ಯಾವ ಕಾರಣಕ್ಕಾಗಿ ಅಂತ ಇದೆ, ಕರ್ಣನಿಗೂ ಎಷ್ಟಕ್ಕಾಗಿ ಅಂತ ಇದೆ ಅಂತ. ಇದು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಪ್ರಬುದ್ಧತೆ ಅಂತ ಅಂದರೆ ಅದು ಹೀಗೆ ಇರುತ್ತೆ ಅಂತ ಅನ್ಸುತ್ತೆ. ಆ ವಿಷಯದಲ್ಲಿ ನೋಡಿದಾಗ ಇಬ್ಬರಲ್ಲ ಪ್ರಬುದ್ಧತೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಭೀಷ್ಮ ಉತ್ತರಿಸ್ತಾನೆ ಕರ್ಣನಿಗೆ. ಭೀಷ್ಮನ ಪ್ರಕಾರ ಯುದ್ಧ ನಿಲ್ಲಬೇಕು, ಸಾಕು ಇದು ಅಂತಲೇ ಅವನು ಹೇಳಿದ್ದು. ಆದರೆ ಅವನು ಯುದ್ಧಕ್ಕೆ ಅನುಮತಿ ಕೊಡು ಅಂತ ಕರ್ಣ ಮತ್ತೆ ಕೇಳಿದ್ದು. ಅದಕ್ಕೆ ಅವನು ಹೇಳ್ತಾನೆ, ಒಂದೊಮ್ಮೆ ದಾರುಣವಾದ ಈ ವೈರವನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ನಿನಗೆ ಯುದ್ಧಕ್ಕೆ ನಾನು ಅನುಮತಿ ಕೊಡ್ತೀನಿ ಅಂತ ಭೀಷ್ಮ ಹೇಳ್ತಾನೆ. ಅಂದರೆ ನಿಲ್ಲಿಸಬೇಕು ಅನ್ನೋದೇ ಈಗಲೂ ಭೀಷ್ಮನ ಮಾತು ಅಂತ. ಇಲ್ಲ, ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂತಂದರೆ ಅದನ್ನು ದಾರುಣ ಅಂತ ಕರೀತಾನೆ. ನಚೇಚ್ಛಕ್ಯ ಮಥೋತ್ಸೃಷ್ಟಂ ವೈರಮೇತತ್ ಸುದಾರುಣಂ ಅಂತ. ಅಂದರೆ ಈ ವೈರ, ಎಲ್ಲ ವೈರವೂ ದಾರುಣ ವೈರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಯಾರನ್ನೋ ನಾವು ವೈರ ಮಾಡ್ತಾ ಇರ್ತೀವಿ, ದ್ವೇಷ ಮಾಡ್ತಾ ಇರ್ತೀವಿ, ಅದೇನೊಂದು ಭಾಳ ಪರಿಣಾಮ ಬೀರಲ್ಲ ಬದುಕಲ್ಲಿ. ಎಷ್ಟೋ ಸಲ ಎಲ್ಲೋ ಒಂದು ಅವರೇನೋ ಒಂದು ಕಾಮೆಂಟ್ ಮಾಡ್ತಾರೆ, ನಾವೆಲ್ಲೋ ಒಂದು ಕಾಮೆಂಟ್ ಮಾಡ್ತೀವಿ, ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ಎಲ್ಲೋ ಕಾಮೆಂಟ್ ಮಾಡ್ಕೋತಾ ಇರ್ತಾರೆ. ಹೆಚ್ಚಿನ ದ್ವೇಷಗಳಲ್ಲಿ ಅವ್ರು ಎಲ್ಲೋ ಕುತ್ಕೊಂಡು ಹಿಂದ್ಗಡೆ ನಮ್ಮ ಬಗ್ಗೆ ಬೈತಾ ಇರ್ತಾರೆ,
ನಾವೆಲ್ಲ ಬೈತಾ ಇರ್ತೀವಿ, ನಾವೆಲ್ಲ ಬೈತಾ ಇರ್ತೀವಿ. ಇಲ್ಲ ಅಂದ್ರೆ ಇಗ್ನೋರ್ ಮಾಡ್ತೀವಿ ಅಷ್ಟೇ. ಅಷ್ಟು ಬಿಟ್ರೆ ಅವ್ರು ಬಂದು ನಮ್ಮ ಬದುಕಿ ಕಲ್ಲಾಕೋದು, ನಾವಾಗ ಅವ್ರ ಬದುಕಿ ಕಲ್ಲಾಕೋದೆಲ್ಲ ಬಹಳ ಕಡಿಮೆ ಇರುತ್ತೆ. ರಾಜಕಾರಣದಂತ ಕಡೆ ಇರುತ್ತೆ ಅಥವಾ ಅದು ಇತ್ತೀಚಿನ ರಾಜಕಾರಣಗಳನ್ನು ನೋಡಿದ್ರೆ ಕೆಲವೊಂದ್ಸಲ ಅನ್ಸುತ್ತೆ ಜಾಸ್ತಿ ಇದೆ ಅನ್ಸುತ್ತೆ. ಆಮೇಲೆ ವೃತ್ತಿ ಅಂತ ಇದ್ದಾಗ ವೃತ್ತಿ ದ್ವೇಷಗಳಲ್ಲಿ ಒಂದಿಷ್ಟು ಆಗ್ಬೋದು. ಎರಡು ಅಕ್ಕಪಕ್ಕ ಅಂಗಡಿ ಇದ್ರೆ, ಬಿಸಿನೆಸ್ಗಳು ಒಂದೇ ಇದ್ರೆ, ಅಥವಾ ಯಾವುದೋ ವೃತ್ತಿಗಳು, ಲಾಯರು, ಡಾಕ್ಟರ್ಸ್ ಅಲ್ಲೆಲ್ಲ ಜಾಸ್ತಿ ಇರಲ್ಲ, ಅವ್ರು ಇಟ್ಕೊಳ್ಳಲ್ಲ, ಅಲ್ಲೆಲ್ಲ ಕಾಣಿಸ್ಬೋದು. ಉಳಿದಂತೆ ದ್ವೇಷಕ್ಕೇನು ಅಂದ್ರೆ ಹಿಂದ್ಗಡೆ ಕುತ್ಕೊಂಡು ಬೈಯೋದಷ್ಟೇ. ಇದು ಹಾಗಲ್ಲ, ಇದು ಸುಧಾರಣವಾದ ವೈರ ಅಂತ ಹೇಳ್ತಾನೆ, ದಾರುಣವಾದ ವೈರ ಅಂತ. ಯಾಕೆಂದ್ರೆ ಇದಕ್ಕೊಂದು ಪರಿಣಾಮ ಇದೆ ವೈರಕ್ಕೆ. ಈ ವೈರ ಸಾವು ನೋವಿಗೆ ತಗೊಂಡು ನಿಲ್ಸತ್ತೆ ಅಂತ. ಹಾಗಾಗಿ ಇಂಥ ವೈರವನ್ನು ಬಿಡೋದಕ್ಕಾಗೋದಿಲ್ಲ ಅಂದ್ರೆ ನಿನಗೆ ಒಪ್ಪಿಗೆ ಕೊಡ್ತೇನೆ, ಆದರೆ ಸ್ವರ್ಗಕಾಮ್ಯಯ ಅಂತ ಒಂದು ಮಾತಾಡ್ತಾನೆ. ಸ್ವರ್ಗವನ್ನು ಬಯಸಿ ಯುದ್ಧ ಮಾಡು. ಇಂಡೈರೆಕ್ಟ್ ಆಗಿ ಇದು ನೀನ್ ಗೆಲ್ಲಲ್ಲ ಅನ್ನೋದನ್ನೇ ಹೇಳೋದು, ಮತ್ತೆ ನೀನ್ ಸಾಯ್ತೀಯ ಅಂತಲೇ ಹೇಳ್ತಾ ಇರೋದು. ಈ ಯುದ್ಧದಲ್ಲಿ ಗೆಲುವಿಗಾಗಿ ಯುದ್ಧ ಮಾಡುವಂತ, ವಿಜಯಕ್ಕಾಗಿ ಯುದ್ಧ ಮಾಡುವಂತ ಅಲ್ಲ, ಸ್ವರ್ಗಕ್ಕಾಗಿ ಅಂದ್ರೆ ಸಾಯ್ತೀಯ ಅಂತಲೇನೆ. ಸುಧಾರಣವಾದ ವೈರ ಇದು. ಇದನ್ನು ಮುಂದುವರೆಸಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಆಗ್ಲಿ, ನಿನಗೆ ಯುದ್ಧದಲ್ಲಿ ಸತ್ತ ವೀರನಿಗೆ ಪುಣ್ಯ ಸ್ವರ್ಗ ಸಿಗತ್ತೆ ಅಂತ ಇರೋದ್ರಿಂದಾಗಿ ಅದಕ್ಕಾಗಿ ಯುದ್ಧ ಮಾಡು. ಆದರೆ ಹಾಗೆ ಯುದ್ಧ ಮಾಡುವಾಗ ದ್ವೇಷ ಇಟ್ಕೊಂಡು ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ. ವಿಮನ್ಯುಹು ಅಂತ ಅಂದ್ರೆ ಒಳಗೆ ಸಿಟ್ಟು, ಕೋಪ, ಕ್ರೋಧ, ದ್ವೇಷ ಇಟ್ಕೊಂಡು ಯುದ್ಧ ಮಾಡೋದು ಬೇರೆ. ಇಲ್ಲ, ಯುದ್ಧ ಮಾಡಬೇಕು, ನನ್ನ ಕರ್ತವ್ಯ, ಯುದ್ಧ ಮಾಡ್ತೀನಿ ಅಂತ ಯುದ್ಧ ಮಾಡೋದು ಬೇರೆ. ಎರಡನೇ ಯುದ್ಧದಲ್ಲಿ ಒಂದು ಸಮಾಧಾನ ಇದೆ, ಮೊದಲನೇದರಲ್ಲಿ ಆತಂಕ ಇದೆ, ಏನೇನೋ ಸಮಸ್ಯೆಗಳಿವೆ. ಹಾಗಾಗಿ ವಿಮನ್ಯುಹು ಹಾಗೆ ಮಾಡು. ಕುರು ಕರ್ಮ ನೃಪಸ್ಯಹಿ, ರಾಜನ ಕೆಲಸ ಇದು ಅಂತ ಮಾಡು ಅಂತ. ಅಂದರೆ ನಿನ್ನ ಒಡೆಯ ಅಂತ ದುರ್ಯೋಧನನ್ನು ಏನು ಭಾವಿಸ್ತಾ ಇದ್ದೆ, ಅವನ ಕರ್ತವ್ಯ ಇದು ಅಂತ, ಅದನ್ನು ನೀನು ಮಾಡು ಅಂತ. ಇವರು DVG ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಬರುತ್ತೆ, ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ, ಯುದ್ಧದ ಗೆಲುವು ಮತ್ತು ಸೋಲುಗಳು ಅದು ರಾಜನಿಗೆ ಸಂಬಂಧಪಟ್ಟಿದ್ದು, ಸೈನಿಕನಿಗೆ ಸಂಬಂಧಪಟ್ಟಿದ್ದಲ್ಲ. ಯುದ್ಧದಲ್ಲಿ ಗೆದ್ದರೂ ಸೋತ್ರೂ ಸೈನಿಕನಿಗೇನೂ ಇಲ್ಲ ಅಂತ. ಗೆಲುವಾಯಿತು ಅಂತ ಅಂದರೆ ಗೆದ್ದವ ರಾಜ, ಸೋಲಾಯಿತು ಅಂದರೆ ಸೋತವ ರಾಜ. ಸೋತವನು ರಾಜನೇ. ಬಟ್ ಕೆಲವೊಂದ್ಸಲ ರಾಜ ಸೋತಾಗ ಸೈನಿಕ ಸತ್ತಿರ್ತಾನೆ. ಅದು ಬೇರೆ. ಅಂದ್ರೆ ಈಗ ಅವನು ಬದುಕೊಂಡು ಮುಂದುವರದ ಅಂತಂದಾಗ ಆ ಸೋಲಿನಿಂದ ಸೈನಿಕನಿಗೇನು ಅವನ ಬದುಕಿನ ಮೇಲೆ ಏನೂ ಆಗೋದಿಲ್ಲ. ಈ ರಾಜನ ಬದಲಾಗಿ ಇನ್ನೊಬ್ಬ ರಾಜ ಬರ್ತಾನೆ, ಅಥವಾ ಇವನ್ ಸೈನ್ಯದಲ್ಲೇ ಮುಂದುವರ್ಕೊಳ್ತಾನೆ, ಏನೋ ಒಂದಾಗತ್ತೆ ಅಂತ. ನೀನು ಯುದ್ಧ ಮಾಡಬೇಕಾಗಿದ್ದು ಸೋಲು ಗೆಲುವಿಗಾಗಲ್ಲ ಅಂತ. ಅಂದ್ರೆ ನಾವು ಬದುಕು ಮಾಡಬೇಕಾಗಿರೋದು ಆ ದೃಷ್ಟಿಯಿಂದ ಅಲ್ಲ ಅಂತ. ಸೋಲು ಗೆಲುವಿಗಾಗಲ್ಲ, ನೀನು ಯುದ್ಧ ಮಾಡಬೇಕು, ನಿನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡು ಯುದ್ಧ ಮಾಡಬೇಕು. ಯಾಕೆಂದರೆ ರಾಜನ ಕೆಲಸ ಅಂತ ಮಾಡಬೇಕಷ್ಟೆ, ನಿನ್ನ ಡ್ಯೂಟಿ ಅನ್ನೋ ಥರ ಮಾಡಬೇಕು, ಕರ್ತವ್ಯ ಅನ್ನೋ ಥರ ಮಾಡಬೇಕು ಅಂತ. ಅದನ್ನು ಕರ್ಣನಿಗೆ ಹೇಳ್ತಾನೆ ಭೀಷ್ಮ, ಕುರು ಕರ್ಮ ನೃಪಸ್ಯಹಿ ಅಂತ. ಇದು ಒಡೆಯನ ಕೆಲಸ ಅಂತ ಮಾಡು, ಯಾಕೆಂದರೆ ಇದರ ಪರಿಣಾಮ ನಿನಗಲ್ಲ ಅಂತ. ಒಬ್ಬ ಸೇವಕ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ, ಅಡುಗೆ ರೆಡಿ ಮಾಡ್ತಾ ಇದ್ದಾನೆ ಅಂತ ಅಂದರೆ, ಅಡುಗೆಯಲ್ಲಿ ಅವನಿಗೂ ಪಾಲು ಸಿಗ್ಬೋದು, ಅದು ಬೇರೆ ವಿಷಯ. ಆದರೆ ಅಡುಗೆ ಯಾರಿಗೆ ಅಂದರೆ ಯಜಮಾನನಿಗೆ. ಅಥವಾ ಅವನೇನೋ ಒಂದು ತಗೊಂಡು ಹೋಗ್ತಾ ಇದ್ದಾನೆ ಅಡುಗೆಯನ್ನು, ಹಾಲೋ ಏನೋ ರಾಜನಿಗೆ ಕೊಡೋದು ತಗೊಂಡು ಹೋಗ್ತಾ ಇದ್ದಾನೆ, ಅಥವಾ ತನ್ನ ಯಜಮಾನಿಗೆ ತಗೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಇದು ಅವನಿಗೆ. ಅದು ಚೆನ್ನಾಗಿರಲಿ, ಚೆನ್ನಾಗಿರದೇ ಇರಲಿ, ಅದು ಕಹಿಯಾಗಿರಲಿ, ಸಿಹಿಯಾಗಿರಲಿ, ಸೇವಕನಿಗೇನೂ ಅಲ್ಲ, ಸೇವಕನದ್ದಷ್ಟೇ ಅಲ್ವಾ ಅಂತ. ಹಾಗೆ ನೀನು ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಆ ಥರದಲ್ಲಿ ಯುದ್ಧ ಮಾಡು ಅಂತ ಹೇಳ್ತಾನೆ. ಇದರರ್ಥ ಭೀಷ್ಮ ಹೀಗೆ ಇಷ್ಟು ದಿವಸ ಯುದ್ಧ ಮಾಡ್ದ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಹಾಗಾಗಿ ಒಂದು ಶಾಂತವಾಗೇ ಇದ್ದಾನೆ, ಸಮಾಧಾನವಾಗಿದ್ದಾನೆ ಅಂತ. ಹಾಗಂತ ಮುಂದೆ ಹೇಳ್ತಾನೆ, ಯಥಾಶಕ್ತಿ ಯಥೋತ್ಸಾಹಂ ಅಂತ. ಅದರ ಅರ್ಥ ಬೇಕಾಬಿಟ್ಟು ಯುದ್ಧ ಮಾಡುವಂತಲ್ಲ ಅಂತ. ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಬಳಸಿ ಯುದ್ಧ ಮಾಡುವಂತ, ಯಥಾಶಕ್ತಿ ಅಂತ. ಈ ಯಥಾಶಕ್ತಿ ಅನ್ನೋದ್ರ ಬಳಕೆ ಕನ್ನಡದಲ್ಲಿ ಸ್ವಲ್ಪ ತಪ್ಪಾಗಿ ಬಳಕೆಯಲ್ಲಿದೆ. ಯಥಾಶಕ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಆದಷ್ಟು ಅಂತ. ಇಲ್ಲಿ ಹಾಗಲ್ಲ. ಯಥಾಶಕ್ತಿ ಅನ್ನೋ ಶಬ್ದಕ್ಕರ್ಥ ಶಕ್ತಿಂ ಅನತಿಕ್ರಮ್ಯ ಅಂತ, ಶಕ್ತಿ ಇದ್ದಷ್ಟು ಅಂತ. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ, ಶಕ್ತಿ ಮೀರಿ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಎಷ್ಟೋ ಅಷ್ಟು ಮಾಡು ಅಂತಲ್ಲ, ಯಥಾಶಕ್ತಿ ನಿನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನು ಕೊಟ್ಟು ಯುದ್ಧ ಮಾಡು ಅಂತ. ಮತ್ತೆ ಯಥೋತ್ಸಾಹಂ ಅಂತ. ಈಗ ಫಲಾಫಲ ನನಗಲ್ಲ ಅಂತಂದ ಕೂಡಲೇ ಕ್ರಿಯೆಯಲ್ಲಿ ಉತ್ಸಾಹ ಎಷ್ಟಿರುತ್ತೆ? ಉತ್ಸಾಹ ಕಡಿಮೆ ಇರುತ್ತೆ. ಆದ್ರೆ ಹಾಗಲ್ಲ ಅಂತ, ಫಲಾಫಲ ನನ್ನದೇ, ಗೆದ್ರೆ ನನ್ನದೇ ಗೆಲುವು ಅನ್ನುವ ಇದು ಬೇಕು, ಸಂಭ್ರಮ ಬೇಕು, ಆ ಉತ್ಸಾಹ ಬೇಕು. ಆ ಉತ್ಸಾಹ ಉಳಿಸ್ಕೊಂಡು ಸತಾಂ ವೃತ್ತೇಶು ವೃತ್ತವಾನ್, ಸಜ್ಜನರ ಹಾದಿಯಲ್ಲೇ ಇದ್ದುಕೊಂಡು ಯುದ್ಧ ಮಾಡು ಅಂತ ಭೀಷ್ಮ ಹೇಳ್ತಾನೆ.
ಆ ಮಾತು ಚೆನ್ನಾಗಿದೆ. ಏನು ಅಂತ ಅಂದರೆ, ಈಗ ಗೆಲುವಿಗಾಗಿ ಅಂತ ಹೊರಟಾಗ ತಂತ್ರಗಳು ಹೆಚ್ಚು ಬಳಕೆ ಆಗ್ತಾ ಹೋಗುತ್ತೆ, ಗೆಲ್ಲಲೇಬೇಕು ಅಂತಿದ್ದಾಗ. ಹಾಗಿಲ್ಲದೆ ಇದ್ದಾಗ ತಂತ್ರ ಕುತಂತ್ರ ಯಾವುದಕ್ಕೂ ಹೆಜ್ಜೆ ಹಾಕೋಲ್ಲ. ಗೆಲುವು ಸೋಲಿನ ಇದಿಲ್ವಲ್ಲ, ಬಯಕೆ ಇಲ್ವಲ್ಲ ಅಂತ. ಯುದ್ಧ ಮಾಡಬೇಕು, ಯುದ್ಧ ಮಾಡ್ತೀನಿ, ನ್ಯಾಯವಾಗಿ ಏನು ಯುದ್ಧ ಮಾಡಬೇಕು, ನನ್ನ ಅಷ್ಟು ಸಾಮರ್ಥ್ಯ ಬಳಸಿ ಯುದ್ಧ ಮಾಡ್ತೀನಿ, ಇಷ್ಟೇ. ಆದರೆ ಗೆಲುವನ್ನು ಹಂಬಲಿಸುವವ ತಂತ್ರಗಳಿಗೆ ಇಳಿತಾನೆ. ಅದು ಇಲ್ಲಿ ನೋಡಿದಾಗ ಅದು ಕೌರವರಿರಲಿ ಪಾಂಡವರಿರಲಿ, ಈಗ ಇಬ್ಬರಿಗೂ ಗೆಲುವು ಬೇಕು ಅಂತಿದೆಯಲ್ಲ, ಹಾಗಾಗಿ ಅವರು ತಂತ್ರಗಳಿಗೆ ಮುಂದಾಗ್ತಾರೆ, ಪಾಂಡವರು ತಂತ್ರಗಳಿಗೆ ಮುಂದಾಗ್ತಾರಲ್ಲ. ಈಗ ಭೀಷ್ಮನ ವಿಷಯದಲ್ಲಿ ತಂತ್ರವೇ ನಡೆದಿದ್ದಲ್ಲ, ಅದೆಲ್ಲ ಬೇಕಾಗಿಲ್ಲ ಅಂತ, ಅದೆಲ್ಲ ಇಲ್ಲದೆ ಯುದ್ಧ ಮಾಡೋದು. ಬಟ್ ಈ ಒಂದು ಯುದ್ಧನ ಸಮಾಧಾನ ಚಿತ್ತನ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ? ತುಂಬಾ ಕಷ್ಟ. ಆಮೇಲೆ ಭಯ ಆತಂಕ ಇಲ್ಲದೇನೂ ಮಾಡೋಕ್ಕಾಗಲ್ಲ. ಇಲ್ಲ. ಆಯ್ತು, ನಿನಗೆ ಒಪ್ಪಿಗೆ ಕೊಡ್ತೇನೆ, ನೀನು ಏನು ಇಷ್ಟಪಡ್ತೀಯೋ ಅದನ್ನು ಪಡೆದಕೋ ಅಂತ ಹೇಳ್ತಾನೆ ಭೀಷ್ಮ. ಅಹಂತ್ವಾ ಮನುಜಾನಾಮಿ ಯದಿಚ್ಛಸಿ ತದಾಪ್ನುಹಿ. ನೀನೇನು ಇಷ್ಟಪಡ್ತೀಯೋ ಅದು ನಿನಗೆ ಸಿಗತ್ತೆ ಅಂತ. ಯದಿಚ್ಛಸಿ ತದಾಪ್ನುಹಿ ಅನ್ನೋದು ಒಂದು ಒಳ್ಳೆ ಕೋಟ್ ಕೂಡ ಹೌದು ಅಂತ. ನೀನೇನನ್ನು ಬಯಸ್ತೀಯೋ ಅದು ನಿನಗೆ ಸಿಗತ್ತೆ, ಅಷ್ಟೇ ಕೊನೆಗೂ ಅಂತ. ಹಾಗಾಗಿ ನನ್ನ ಪ್ರಕಾರ ನೀನು ಇದನ್ನು ಬಯಸಬಾರದು. ಭೀಷ್ಮನ ಅಭಿಪ್ರಾಯ ಏನಂದರೆ, ಇದನ್ನು ಬಯಸಬಾರದು, ಆದರೆ ನೀನು ಇದನ್ನು ಬಯಸ್ತಾ ಇದ್ದಿ, ನಿನಗೆ ಅದೇ ಸಿಗತ್ತೆ, ಏನು ಮಾಡೋಕ್ಕಾಗಲ್ಲ. ಭಾಳ ಚೆನ್ನಾಗಿದೆ ಆ ಕೋಟ್. ಯದ್ಭಾವಂ ತದ್ಭವತಿ ಅಂದ್ರೆ ನೀನು ಲೈಫಲ್ಲಿ ಏನು ಬಯಸ್ತೇ ನಿನಗೆ ಅದು ಸಿಗುತ್ತೆ ಅಂತ. ಸೊ ಹೀಗಾಗಿ ನೀನು ಒಳ್ಳೇದು ಬಯಸಿದ್ರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದು ಸಿಗುತ್ತೆ. ನೀನು ಏನು ಬಯಸ್ತೆ ಅನ್ನೋದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರೋ ಅನ್ನೋದು ಮಾತಿದೆಯಲ್ಲ, ಅದು ಹೌದು. ಅಂದ್ರೆ ನೀನು ಬಯಸಬಾರ್ದಾಗಿತ್ತು, ನೀನು ಬಯಸಿದೆಯಾ, ಹಿಂಗಾಗಿ ನಿಂಗೆ ಸಿಗುತ್ತೆ ಅಂತ ಹೇಳ್ದ ಅದನ್ನ ಭೀಷ್ಮ ಅಲ್ವಾ? ಹೌದು. ಆದರೆ ಒಂದು ಇದು ಏನು ಅಂದರೆ, ಸಂಶಯ ಇಲ್ಲದೆ ಒಂದು ಮಾತು ಹೇಳ್ತೀನಿ, ಮತ್ತೆ ಹೇಳ್ತಾನೆ ಅವನಿದ್ನ, ಕ್ಷತ್ರಧರ್ಮ ಜಿತಾನ್ ಲೋಕಾನ್ ಸಂಪ್ರಾಪ್ಸಸಿ ನ ಸಂಶಯ ಅಂತ. ಈ ಕ್ಷತ್ರಧರ್ಮವನ್ನು ಆಚರಿಸಿದರೆ, ಕ್ಷತ್ರಿಯ ಧರ್ಮವನ್ನು ತಪ್ಪದೇ ಆಚರಿಸಿದರೆ ಯಾವ ಪುಣ್ಯಲೋಕಗಳು ಸಿಗತ್ತೋ ಅದು ನಿನ್ನ ಸಿಗತ್ತೆ ಅನ್ನೋ ವಿಷಯದಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ ಅಂತ. ಅದರ ಅರ್ಥ ಮತ್ತದೇನೆ ಮೊದಲು ಹೇಳದ್ನಲ್ಲ, ಅಂದ್ರೆ ಸಾವು ನಿಶ್ಚಿತ ಅಂತ. ಸಾವು ನಿಶ್ಚಿತ ಅನ್ನೋದ್ರ ಜೊತೆಗೆ ವೀರಮರಣ ನಿನ್ನದು, ಅದರಿಂದಾಗ ಆ ಫಲ ನಿನಗಿದೆ ಅಂತ. ಇಲ್ಲಿ ನಿನಗೆ ಏನೋ ಸಿಗದೆ ಹೋಗ್ಬೋದು, ಆದರೆ ಆ ಫಲ ನಿನಗಿದೆ ಅಂತ. ಇಲ್ಲಿ ಈ ಮಾತುಗಳಲ್ಲೆಲ್ಲ ಬೇರೆ ಇದಿದೆ, ಅದನ್ನು ಗಮನಿಸ್ಬೇಕು. ಮತ್ತೆ ಹೇಳ್ತೀನಿ ಅಂತ ಅನ್ಸಿದ್ರು ಬಹಳ ತಪ್ಪು ಗ್ರಹಿಕೆ ನಮ್ಮ ಅವುಗಳ ಬಗ್ಗೆ ಇರೋದ್ರಿಂದ ಹೇಳ್ತಾ ಇರೋದು. ಈಗ ಕರ್ಣ ಕ್ಷತ್ರಿಯ ಅಲ್ಲ ಅನ್ನೋದಿದೆಯಲ್ಲ, ಆದರೆ ಭೀಷ್ಮ ನೀನು ಕ್ಷತ್ರ ಧರ್ಮದಲ್ಲಿ ಏನು ಸಿಗತ್ತೋ ಅದೇ ಸಿಗತ್ತೆ ಅಂತ ಹೇಳ್ತಾ ಇದ್ದಾನೆ ಅಂತ. ಅಂದರೆ ಅಲ್ಲಿ ಕ್ಷತ್ರಿಯ ಅಂತ ಅನ್ನುವಾಗ ಆಳುವವ ಅನ್ನುವ ಅರ್ಥವೇ ಹೆಚ್ಚು ಬಳಕೆ ಆಗುತ್ತೆ ಅಂತ. ಹುಟ್ಟಿನಿಂದ ಕ್ಷತ್ರಿಯ ಅನ್ನೋದು ಇದೆ, ಇಲ್ಲ ಅಂತಲ್ಲ, ಆದರೆ ಇನ್ನೊಬ್ಬನು ಯಾರೋ ಒಬ್ಬ ಆಳಬಾರದು ಅಥವಾ ಯುದ್ಧ ವಿದ್ಯೆ ಕಲಿಯಬಾರದು, ಯುದ್ಧ ಮಾಡಬಾರದು ಅನ್ನೋ ಅಂಶ ಅಲ್ಲ ಅದು ಅಂತ. ಅಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ ಪದೇ ಒಂತಿಯ ಮಗ ಅನ್ನೋದು ಗೊತ್ತಿತ್ತು ಅನ್ನೋದು ಸರಿ, ಆದರೆ ಈ ಮಾತುಗಳು ಪದೇ ಬರುತ್ತೆ ಅದರಲ್ಲಿ. ಯುದ್ಧಸ್ವ ನಿರಹಂಕಾರ ಬಲವೀರ್ಯ ವ್ಯಪಾಶ್ರಯ ಅಂತ. ಇನ್ನೊಂದು, ನನ್ನತನವನ್ನು ಬಿಟ್ಟು ಯುದ್ಧ ಮಾಡು ಅಂತ ಹೇಳ್ತಾನೆ. ಅದೇ ನಾವು ಮಾತಾಡ್ಕೊಂಡಾಗ ಅದು ಸುಲಭ ಅಲ್ಲ, ನಿರಹಂಕಾರನಾಗಿ ಯುದ್ಧ ಮಾಡು ಅಂತ. ನಾನೇ ಗೆಲ್ಲಿಸ್ತೀನಿ, ನನ್ನಿಂದ ಆಯಿತು ಅನ್ನುವ ಅಂಶ ಇಲ್ಲದೆ, ಮಮತೆ ಇಲ್ಲದೆ ಯುದ್ಧ ಮಾಡು ಅಂತ. ಯಾಕೆ ಅಂದರೆ ಕ್ಷತ್ರಿಯನೊಬ್ಬನಿಗೆ ಯುದ್ಧಕ್ಕಿಂತ ಬೇರೆ ಧರ್ಮ ಇಲ್ಲ ಅಂತ. ಧರ್ಮೋ ಹಿ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಅಂತ. ನಾವಿವತ್ತು ಯುದ್ಧ ಅಲ್ಲ ಶಾಂತಿ ಅಂತ ಮಾತಾಡ್ತಾ ಇದ್ದೀವಿ, ಇದು ಅವತ್ತಿನ ಮಾತು ಹೌದು. ಅವತ್ತಿನವರೆಲ್ಲ ಯುದ್ಧ ಪಿಪಾಸುಗಳಾಗಿರ್ತಾ ಇದ್ರು ಅಂತಲ್ಲ, ಆದರೆ ಒಬ್ಬ ಸೈನಿಕನಾದರೆ, ಅವನ ರಾಜನೇ ಆಗಿರ್ಬೋದು, ಸೇನಾಪತಿ ಆಗಿರ್ಬೋದು, ಅಥವಾ ಸಾಮಾನ್ಯ ಸೈನಿಕನಾಗಿರ್ಬೋದು, ಸೈನಿಕ ಅಂತಂದು ಕೂಡಲೇ ಯುದ್ಧ ಅವನ ಧರ್ಮ ಅಂತ. ಧರ್ಮ ಅಂದರೆ ಅವನ ಕರ್ತವ್ಯ ಅಂತ. ಅದಕ್ಕಿಂತ ದೊಡ್ಡ ಕರ್ತವ್ಯ ಅವನಿಗಿರೋದಿಲ್ಲ ಅಂತ. ಒಬ್ಬ ಸೈನಿಕನ ಬದುಕಿನ ದೊಡ್ಡ ಕರ್ತವ್ಯ ಯಾವುದು ಅಂತ ಕೇಳಿದರೆ ಯುದ್ಧ ಮಾಡೋದು ಅಂತಲೇ ಅಲ್ವಾ ಅಂತ. ಹಾಗಾಗಿ ಕ್ಷತ್ರಿಯನೊಬ್ಬನಿಗೆ ಯುದ್ಧಕ್ಕಿಂತ ದೊಡ್ಡ ಧರ್ಮ ಇಲ್ಲ, ಅದರಿಂದ ಯುದ್ಧ ಮಾಡು ಅಂತ. ಪ್ರಯತ್ನ ಪಟ್ಟೆ ಬೇಕಾದಷ್ಟು, ಎಷ್ಟೋ ಕಾಲದಿಂದ ಪ್ರಯತ್ನಿಸಿದೆ ನಾನು, ಆದರೆ ನನಗೆ ಇದನ್ನು ಪ್ರಶಮನ ಮಾಡೋದಕ್ಕಾಗೋದಿಲ್ಲ, ಶಮನ ಮಾಡೋದಕ್ಕಾಗಲೇ ಇಲ್ಲ ಅಂತ ಹೇಳ್ತಾನೆ ಭೀಷ್ಮ. ಅಂದರೆ ಈ ದ್ವೇಷ ಇದೆಯಲ್ಲ, ಇವರಿಬ್ಬರ ನಡುವೆ ಬಂದ ಕುಟುಂಬದ ನಡುವಿನ ದ್ವೇಷವನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ. ಪ್ರಶಮೇಹಿ ಕೃತೋ ಯತ್ನಃ ಸುಚಿರಾತ್ ಸುಚಿರಮ್ಮಯ ನಚೈವ ಶಕಿತ ಕರ್ತು. ಮಾಡೋಕ್ಕಾಗಲಿಲ್ಲ ನನಗೆ. ಕೊನೆಗೆ ಇಷ್ಟೇ ಮಾತು, ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅದು ಗೆಲ್ಲತ್ತೆ.
ಅಂತ ಹೇಳಿ ಮಾತು ನಿಲ್ಲಿಸ್ತಾನೆ ಭೀಷ್ಮ. ಅಂದರೆ ಇಲ್ಲೂ ಮತ್ತೆ ಹೇಳ್ದ ಅವನು, ನಾನು ಪ್ರಯತ್ನ ಪಟ್ಟೆ ಅಂತಂದಾಗ ನೀವುಗಳು ಸಹಕಾರ ಕೊಡಲಿಲ್ಲ ಅನ್ನೋ ಅಭಿಪ್ರಾಯನೂ ಆಯಿತು, ಈಗಲೂ ನೀವು ಮಾತು ಕೇಳ್ತಿಲ್ಲ ಅನ್ನೋದು ಆಯಿತು. ಅದಾದ ಮೇಲೆ ನೀವು ಗೆಲ್ಲಲ್ಲ ಅಂತ ಯಥೋ ಧರ್ಮಸ್ಥತೋ ಜಯ ಅನ್ನುವಾಗ ಧರ್ಮ ಆಚೆ ಕಡೆ ಇದೆ ಅನ್ನೋ ಮಾತೇ ಅದು. ಹಾಗಂದ್ರೆ ಕಣ್ಣೆದುರಿಗೆ ಅನ್ಯಾಯ ಆಗಿರೋದಿದೆಯಲ್ಲ ಅಂತ. ಕರ್ಣ ಇದಕ್ಕೇನು ಉತ್ತರ ಕೊಡೋದಿಲ್ಲ. ಅವನು ಭೀಷ್ಮನಿಗೆ ನಮಸ್ಕಾರ ಮಾಡಿ ರಥ ಏರಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಲ್ಲಿಂದ ದುರ್ಯೋಧನನ ಬಳಿಗೆ ಹೋಗ್ತಾನೆ. ಸೊ ಅಲ್ಲಿಗೆ ಕರ್ಣ ಭೀಷ್ಮನ ಜೊತೆ ಮಾತುಕತೆ ಮುಕ್ತಾಯಗೊಳಿಸಿ ಹೋಗ್ತಾನೆ. ಈ ವೀರಮರಣ ಅಂತಿದೆಯಲ್ಲ, ಇದು ಅಂದರೆ ನಾವು ಅದನ್ನು ಹೇಗೆ ತಗೊಳ್ಳೋದು ಅಂತಂದರೆ, ಒಬ್ಬ ಸೈನಿಕನಿಗೆ ಹುಮ್ಮಸ್ಸು ತುಂಬಲು ಅದನ್ನು ಬಳಸ್ತಾ ಇದ್ರ? ಯಾಕೆಂದರೆ ಅದು ಕೆಲವೊಂದು ಕಡೆ ನಾವೀಗ ಮೊನ್ನೆ ನಾನು ಒಂದು ಸಣ್ಣ ಒಂದು ಜೋಕ್ ಅಂತೀರ ಏನಂತಾರೆ ಗೊತ್ತಿಲ್ಲ, ಅದನ್ನು ಓದಿದೆ. ಅದರಲ್ಲಿ ಒಬ್ಬ ಭಯೋತ್ಪಾದಕ ಅವನು ಬ್ಲಾಸ್ಟ್ ಮಾಡಿ ಹೇಳಿದ್ನ ನಮಗೆ ಇಲ್ಲ, ಅದು ಯಾರಿಗೆ ಹೇಳಿದ್, ನಿಮಗೆ ಯಾರಿಗೂ ಹೇಳ, ಅವನು ಒಂದು ಹ್ಯೂಮನ್ ಬಾಂಬರ್ ಆ ಥರ ಬ್ಲಾಸ್ಟ್ ಮಾಡಿ ಅವನು ಸ್ವರ್ಗಕ್ಕೆ ಅವನು ಸತ್ತೋಗ್ತಾನೆ. ಅಲ್ಲಿ ಅವನಿಗೆ ಯಾರೋ ಕಾಯ್ತಿರ್ತಾರೆ, ನರಕ ಕಾಯ್ತಿರುತ್ತೋ ಏನೋ ನರಕದಲ್ಲಿ. ಅವನ ಕೇಳ್ತಾನೆ ಸ್ವರ್ಗ ಎಲ್ಲಿ ಅಂತೇಳಿ, ನೀನು ಯಾವ್ದು ಬ್ಲಾಸ್ಟ್ ಮಾಡ್ದಲ್ಲ ಅದೇ ಸ್ವರ್ಗ ಆಗಿತ್ತು ಅಂತಾರೆ. ಓಕೆ, ಅಲ್ಲಿಗೆ ಅದು ನಿಲ್ಲುತ್ತೆ ಅಷ್ಟೇ ಕತೆ. ಸೊ ಅಂದರೆ ಕೆಲವೊಂದು ಧರ್ಮಗಳಲ್ಲಿ ತುಂಬ ಅದನ್ನು ಎಕ್ಸ್ಪ್ಲಿಸಿಟ್ ಆಗಿ ಬರೆದಿದ್ದಾರೆ, ನಿಮಗಿದು ಸಿಗುತ್ತೆ ಅಂಥೇಳಿ. ನಮ್ಮ ಈ ಇದರಲ್ಲಿ ಬರುವಂಥದ್ದು ಒಂದು ವೀರಮರಣ, ವೀರ ಸ್ವರ್ಗ. ಈ ವೀರಮರಣ, ಸ್ವರ್ಗ ಸಿಗುತ್ತೆ ಅನ್ನೋದು ಏನು ಆ್ಯಕ್ಚುಲಿ? ಹಾಗಾದರೆ ವಾಸ್ತವವಾಗಿ ಇಲ್ಲಿ ಅವರು ಅದನ್ನು ಹುಮ್ಮಸ್ಸಿಗಾಗಿ ಅಂತ ತುಂಬುತ್ತಾ ಇಲ್ಲ. ಈಗ ಪುನರ್ಜನ್ಮ, ಪೂರ್ವಜನ್ಮ ಅನ್ನೋದನ್ನು ಪೂರ್ಣ ನಂಬಿಕೊಂಡ ಸಂಸ್ಕೃತಿಯ ಮಾತು ಇದು. ಕರ್ಮವನ್ನು ನಂಬಿದ ಮಾತು, ಕರ್ಮ ಸಿದ್ಧಾಂತವನ್ನು ನಂಬಿದ ಮಾತು. ಈ ಕರ್ಮ ಸಿದ್ಧಾಂತವನ್ನು ನಂಬಿರೋದು ಈ ಸನಾತನ ಧರ್ಮ ಮಾತ್ರ ಅಲ್ಲ ಅನ್ನೋದು ನೀವು ಹೇಳಿದ ಉದಾಹರಣೆಯಲ್ಲಿದೆ. ಯಾಕೆಂದ್ರೆ ನಿನಗಿದಾದ ಮೇಲೆ ಒಂದು ಬದುಕಿದೆ, ಆ ಬದುಕಲ್ಲಿ ನಿನಗೊಂದು ಸ್ವರ್ಗ ಸಿಗತ್ತೆ. ಆ ಸ್ವರ್ಗ ಯಾಕೆ ಸಿಗತ್ತೆ ಅಂದ್ರೆ ನೀನು ಇಲ್ಲಿ ಮಾಡಿದ ಈ ಕಾರ್ಯದಿಂದಾಗಿ ಸಿಗತ್ತೆ ಅಂತಲಲ್ವ ಅಲ್ಲೂ ಇರೋದು ಮಾತು. ಅದರ ಅರ್ಥ ಕರ್ಮ ಸಿದ್ಧಾಂತವನ್ನ ಅಲ್ಲೂ ಒಪ್ಪಿಕೊಂಡಿದೆ ಅಂತ. ಕರ್ಮ ಸಿದ್ಧಾಂತವನ್ನ ನಾವು ಇವತ್ತದು ಭಾರತೀಯರದ್ದು ಸನಾತನ ಧರ್ಮದ್ದು ಅಂತ ಹೇಳ್ತೀವಲ್ಲ, ಕರ್ಮ ಸಿದ್ಧಾಂತವನ್ನ ಎಲ್ಲ ಮತಗಳು ಒಪ್ಪಿಕೊಂಡಿವೆ ಅಂತಲೇ ಹೇಳ್ಬೇಕು. ಅದನ್ನು ಬಹಳ ಗಟ್ಟಿಯಾಗಿ ಹೇಳ್ತಾ ಇರೋದು ಇಲ್ಲಿ ಸನಾತನ ಪರಂಪರೆಯಲ್ಲಿ. ಉಳಿದ ಎಲ್ಲ ಮತಗಳಲ್ಲೂ ಈ ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿವೆ. ಇಲ್ಲದೆ ಇದ್ದರೆ ಮುಂದೇನೂ ಇಲ್ಲ, ಅವಾಗ ಇಲ್ಲೊಂದು ಕ್ರಿಯೆಗೆ ಪ್ರೋತ್ಸಾಹವೇ ಹುಟ್ಟೋದಿಲ್ಲ. ಅವ್ರು ಹಿಂಗೆ ಮಾಡು ಅಂತಲೇ ಹೇಳೋದಕ್ಕಾಗೋದಿಲ್ಲ. ದೇವರಿದ್ದಾನೆ, ನೀನು ಅವನನ್ನು ಸೇರ್ತಿ ಅಥವಾ ಅವನ ಲೋಕದಲ್ಲಿ ಹೋಗಿ ಬದುಕ್ತಿ, ದೇವರು ನಿನಗೆ ಒಳ್ಳೇದು ಮಾಡ್ತಾನೆ ಅಂತೆಲ್ಲ ಅನ್ನುವಾಗಲೇ ಕರ್ಮ ಸಿದ್ಧಾಂತ ಬಂದೋಗಿದೆ. ನೀನು ದಾನ ಮಾಡು, ನೀನು ಯುದ್ಧ ಮಾಡು, ಆವಾಗ ಆಗತ್ತೆ ಅಂತ. ಇದೆಲ್ಲ ಏನು ಅಂತ ಅಂದರೆ ಒಳಿತಿಗಾಗಿ ಯುದ್ಧ ಮಾಡು ಅನ್ನುವ ಹಿನ್ನೆಲೆ ಇದು. ಇಲ್ಲಿ ವೀರಮರಣ ಅಥವಾ ಯುದ್ಧ ಅನ್ನೋದು ಯುದ್ಧ ಯಾಕೆ ಮಾಡಬೇಕು ಅನ್ನೋದ್ರ ಮೇಲೆ ನಿಶ್ಚಯ ಆಗಿದೆ. ಯಾವ ಯುದ್ಧ ಮಾಡಿದ್ರು ಅಂತ ಅಲ್ಲ, ಧರ್ಮ ಯುದ್ಧದ ಸಾವಿಗೆ ಮಾತ್ರ ಈ ಮಾತಾಡ್ತಾ ಇರೋದು, ಅಧರ್ಮ ಯುದ್ಧದ ಮಾತಿಗಲ್ಲ ಅಂತ. ಅಂದರೆ ಯಾರೋ ಹೋಗಿ ದರೋಡೆಕೋರರ ಒಂದು ಗುಂಪು ಯಾರದೋ ಮೇಲೆ ದಾಳಿ ಮಾಡಿದೆ, ಆ ಕಡೆ ಅವರು ಹಿಡ್ಕೊಂಡು ಬಂದರು, ಕತ್ತಿ ಕೋವಿ ಹಿಡ್ಕೊಂಡು ಬಂದರು ಅಂತ ಅಂದ್ಕೊಳ್ಳೋಣ. ಆಗ ಒಂದು ಗಲಾಟೆ ಆಯಿತು. ಆಗ ಅದರಲ್ಲಿ ಒಬ್ಬ ದರೋಡೆಕೋರ ಸಾಯ್ತಾನೆ. ಅವನು ವೀರಮರಣ ಅಲ್ವಾ ಅದು ಅಂತ ಅಂದರೆ ಅದು ಅಲ್ಲ, ಅದನ್ನು ಹಾಗೆ ಕರೆಯೋದಿಲ್ಲ. ಹಾಗಾಗಿ ಧರ್ಮಯುದ್ಧದಲ್ಲಿ ನಡೀತಾ ಅದು. ಧರ್ಮಯುದ್ಧದಲ್ಲಿ ಅಂದರೆ ಏನು ಅಂತ ಅಂದರೆ ಇವತ್ತು ನಾವು ವ್ಯಾಖ್ಯಾನಿಸ್ತಾ ಇರುವ ಧರ್ಮಯುದ್ಧ ಅಲ್ಲ. ಅಂದರೆ ನನ್ನದೊಂದು ಮತ ಇದೆ, ನನ್ನದೊಂದು ಏನು ಆಚರಣೆಯ ಕ್ರಮಗಳಿವೆ, ಇದರ ರಕ್ಷಣೆಗಾಗಿ ಅನ್ನೋ ಅಷ್ಟೇ ಅರ್ಥದಲ್ಲಲ್ಲ. ಅದು ನ್ಯಾಯಕ್ಕಾಗಿ ಅಂತ ಅರ್ಥ. ಅದು ನ್ಯಾಯಕ್ಕಾಗಿ, ಅದು ಶಾಂತಿಗಾಗಿ, ಅದು ಒಳಿತಿಗಾಗಿ ನಡೆಯುವ ಯುದ್ಧ ಅಂತಲೇ ಅದಿರೋದು. ಅದು ನಡೆದಾಗ ನಿನಗೆ ಪುಣ್ಯಲೋಕ ಸಿಗತ್ತೆ ಅನ್ನುವ ಮಾತು, ಆಗ ಆಚೆ ಕಡೆಯವನಿಗೂ ಸಿಗತ್ತೆ ಅಂತ ಇದೆ. ಈಗ ಉದಾಹರಣೆಗೆ ಇಲ್ಲಿ ಅದೇ, ಈಗ ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ಅಧರ್ಮ ಅಂತಂದ್ರೆ ಅಧರ್ಮಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ಸತ್ರೆ ಅವ್ರಿಗೂ ಸ್ವರ್ಗ ಸಿಗತ್ತೆ ಅಂತ ಅದಿದೆ ಅಂತ. ನಡೀತಾ ಇರೋದು ನ್ಯಾಯದ ವಿಷಯಕ್ಕೆ ಸಂಬಂಧಿಸಿದ ಯುದ್ಧ ಅಂತ. ನ್ಯಾಯದ ವಿಷಯಕ್ಕೆ ಇಲ್ಲದೇ ಇದ್ರೆ ಏನಾಗತ್ತೆ ಅಂದ್ರೆ ಇವರೆಲ್ಲ ಅನ್ಯಾಯಕಾರಿಗಳು, ಇವರಿಗೆ ಸ್ವರ್ಗ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಲ್ಲಿ ನಡೆದಿದ್ದದಾಗಿರೋದ್ರಿಂದಾಗಿ, ಆ ವಿಷಯಕ್ಕಾಗಿ ನಡೆದಿದ್ದಾಗಿರೋದ್ರಿಂದಾಗಿ, ಆ ವಿಷಯದಲ್ಲಿ ಪ್ರಾಣಾರ್ಪಣೆಯಾದಾಗ ಅಂಥದ್ದೊಂದು ಸಿಗತ್ತೆ. ಅದೊಂದು ಪುಣ್ಯವನ್ನು ಕೊಡತ್ತೆ ಅಂತ. ಅಂದರೆ ಅವ್ರು ಪರ್ಮನೆಂಟಾಗಿ ಸ್ವರ್ಗ ಅಂತಲ್ಲ ಇಲ್ಲಿ ಹೇಳ್ತಾ ಇರೋದು. ಈ ಕ್ರಿಯೆಗೆ ಒಂದಿಷ್ಟು ಪುಣ್ಯ ಶೇಖರಣೆ ಆಗತ್ತೆ. ಆ ಪುಣ್ಯ ಇದ್ದಷ್ಟು ಕಾಲ ಪುಣ್ಯ ಬಳಸಬೇಕಲ್ಲ, ಅದಕ್ಕೆ ಸ್ವರ್ಗ ಸಿಗತ್ತೆ ಅಷ್ಟು ಕಾಲಕ್ಕೆ ಅಂತಲೇ ಅರ್ಥ. ಅದರ ಹಿನ್ನೆಲೆಯಲ್ಲಿ ಒಂದು ಅನ್ಯಾಯ ಹುಟ್ಕೊಳತ್ತಲ್ಲ, ಅದಕ್ಕೆ ಮತ್ತೆ ನರಕ ಇರುತ್ತೆ.
ಓಕೆ ಓಕೆ ಇದು ಹಾಗೇನೆ ಇರೋದು. ಇದನ್ನ ಹಿಂಗೆ ಅರ್ಥ ಮಾಡ್ಕೊಳ್ದೇನೆ ಓಕೆ ದುರ್ಯೋಧನನಿಗೆ ಸ್ವರ್ಗ ಸಿಕ್ತು, ಪಾಂಡವರಿಗೆ ನರಕ ಸಿಕ್ತು ಅಂತೆಲ್ಲ ನಮ್ಮಲ್ಲಿ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರಲ್ಲ. ಹೌದು. ಪಾಂಡವರದ್ದು ಯಾವುದೋ ತಪ್ಪಿತ್ತು, ಅದಕ್ಕೆ ನರಕ ಮುಗಿಸ್ಕೊಂಡು ಮೇಲೋದ್ರು. ಅದು ಯಾವ್ದು ಜಾಸ್ತಿ ಇದೆಯೋ ಅದು ಮೊದಲು ಬರುತ್ತೆ ಅಂತ ಒಂದು ಕ್ರಮ ಇದೆ. ಅದು ಮೊದಲು ಬರುತ್ತೆ ಅನ್ಸುತ್ತಲ್ಲ. ಹಾ, ಯಾವ್ದು ಕಡಿಮೆ ಇದೆಯೋ ಅದು ಮೊದಲು ಬರುತ್ತೆ ಅಂತ. ಹೌದು, ಯಾವ್ದು ಕಡಿಮೆ ಇದೆಯೋ ಅದು ಮೊದಲು ಬರುತ್ತೆ ಅಂತ. ಅಲ್ಲಿ ಏನು ಅಂತ ಅಂದ್ರೆ, ಈಗ ಸ್ವರ್ಗ ಸಿಕ್ಕಿತು ದುರ್ಯೋಧನನಿಗೆ, ಯಾಕೆ ಅಂದ್ರೆ ಯುದ್ಧದಲ್ಲಿ ವೀರಮರಣ. ಆದ್ರೆ ಅದಾದ್ಮೇಲೆ ಅವನಿಗೆ ನರಕ ಇದೆ. ಯಾಕೆ ಅಂದ್ರೆ ಆ ಯುದ್ಧದ ಹಿನ್ನೆಲೆಯಲ್ಲಿ ಒಂದಿಷ್ಟು ಅನ್ಯಾಯ ಇದೆಯಲ್ಲ ಅವನದ್ದು. ಅವನ ಯೋಚನೆಯಲ್ಲಿ ಅನ್ಯಾಯ ಇದೆ, ಅವನ ಕ್ರಿಯೆಯಲ್ಲಿ ಅನ್ಯಾಯ ಇದೆ, ಕ್ರಿಯೆಯಲ್ಲಿ. ಅಥವಾ ಇಲ್ಲಿ ಯಾರು ಈಗ ಕರ್ಣ ಒಂದಿಷ್ಟು ಕ್ರಿಯೆಯಲ್ಲೂ ಭಾಗಿಯಾಗ್ಬಿಟ್ಟಿದ್ದಾನೆ. ಆದ್ರೆ ಇನ್ಯಾರೋ ಸಪೋರ್ಟಿವ್ ಬಂದ ರಾಜರುಗಳಿದಾರಲ್ಲ, ಅವರು ಈ ಅನ್ಯಾಯದಲ್ಲಿ ಏನು ಭಾಗಿಯಾಗಿಲ್ಲ. ಪಾಂಡವರಿಗೆ ರಾಜ್ಯ ಕೊಡದೇ ಇರುವಂತೆ, ಅವರ ಪಾಲನ್ನು ಅವರಿಗೆ ಕೊಡದೇ ಇರುವಂತ ಅನ್ಯಾಯ ನಡೀತಲ್ಲ, ಆ ಅನ್ಯಾಯದಲ್ಲಿ ಉಳಿದವ್ರ ಪಾಲೇನೂ ಇಲ್ಲ. ಆದರೆ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅಂತಿದೆಯಲ್ಲ, ಹಾಗಾಗಿ ಅದೊಂದು ಅನ್ಯಾಯ ಆಯ್ತಲ್ಲ, ಅದರದ್ದೊಂದು ಪಾಪ ಅವರಿಗಿದೆ ಅಂತ. ಹಾಗಾಗಿ ಇಲ್ಲಿ ಆ ಪಾಪ ಪುಣ್ಯ ಎರಡೂ ಇರುತ್ತೆ. ಈ ಕಡೆ ಬಂದು ಯುದ್ಧ ಮಾಡಿದವರಿಗೂ ಹಾಗೆ. ಈಗ ಪಾಂಡವರ ಪರವಾಗಿ ಯುದ್ಧ ಮಾಡಿದವನು ಮೊದಲು ಅನ್ಯಾಯಕಾರಿಯಾಗಿದ್ರೆ ಅವನ ರಾಜ್ಯದಲ್ಲಿ ಏನೋ ಅನ್ಯಾಯ ಮಾಡಿರ್ಬೋದಲ್ವಾ, ಯಾರ್ದು ಆಸ್ತಿ ಕಿತ್ಕೊಂಡಿರ್ಬೋದು, ಇನ್ನೇನೋ ಒಂದು ಮಾಡಿರ್ಬೋದಲ್ವಾ. ಅದಕ್ಕೆಲ್ಲ ಫಲ ಹೋಯ್ತಾ ಅಂದರೆ ಇಲ್ಲ, ಅದೆಲ್ಲ ಹಾಗೇನೂ ಇಲ್ಲ. ಇಲ್ಲಿ ಬಂದು ಒಳ್ಳೆಯದ್ರ ಜೊತೆಗೆ ಯುದ್ಧ ಮಾಡಿದ್ದಕ್ಕೆ ಒಂದಿಷ್ಟು ಪುಣ್ಯ ಬಂತು, ನಿಂದು ಹಳೆ ಪಾಪ ಎಲ್ಲಿಗೂ ಹೋಗಿಲ್ಲ ಅಂತಲೇನೆ. ಹಾಗಾಗಿ ಇಲ್ಲಿ ವೀರಮರಣ ಅನ್ನೋದು ಇಷ್ಟು ಕಾರಣಕ್ಕಾಗಿ ಅದರ ವ್ಯಾಖ್ಯಾನ. ಒಂದು ನ್ಯಾಯ ಅನ್ಯಾಯದ ನಡುವೆ ಸಂಘರ್ಷ ನಡೀತಾ ಇದ್ದಾಗ ಅನ್ನುವ ಅರ್ಥದಲ್ಲಿ. ಅದರಲ್ಲೂ ದಾಳಿಗಳು ಆಕ್ರಮಣಗಳೂ ಅಲ್ಲ. ಇಲ್ಲಿ ಯುದ್ಧಕ್ಕೊಂದು ಕ್ರಮ ಇದೆ. ಯುದ್ಧ ಅನ್ನೋದು ಘೋಷಿತವಾಗಬೇಕು ಮೊದಲೇನೆ, ಅದು ಯಾವಾಗ ಎಲ್ಲಿ ಅಂತ ನಿಶ್ಚಯ ಆಗಬೇಕು. ಹಾಗೆ ಆರಂಭ. ಈಗ ಅಂಥ ಯುದ್ಧ ಇಲ್ಲ. ಈಗ ನಾವು ಕಾಣ್ತಾ ಇರೋ ಇದೇನು ಅಂದರೆ, ಯಾರೋ ದಾಳಿ ಮಾಡ್ತಾರೆ, ಅದಕ್ಕೆ ಪ್ರತಿ ದಾಳಿ ನಡೆಯುತ್ತೆ. ಹಾಗಾಗಿ ಪ್ರಾಚೀನರು ಯಾವುದನ್ನು ಯುದ್ಧ ಅಂತ ಕರಿತಾ ಇದ್ರು ಅಂಥ ಯುದ್ಧನೇ ಇಲ್ಲ ಈಗ. ಅಂತ ಯುದ್ಧನೇ ಇಲ್ಲ ಈಗ. ಆಕ್ರಮಣ ಮತ್ತು ಪ್ರತ್ಯಾಕ್ರಮಣ ಎರಡೇ ಇದೆ ಈಗ. ದಾಳಿ ಮತ್ತು ಮರುದಾಳಿ ಎರಡೇ ಇದೆ ಈಗ. ಹಾಗಾಗಿ ಇದನ್ನ ಅವರು ಹೇಳ್ತಾ ಇರೋದಕ್ಕೆ ಸಮನ್ವಯ ಮಾಡೋದಕ್ಕೆ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಆದರೆ ಇಲ್ಲೂ ಕೂಡ ನಡುವೆ ನಮ್ಮಲ್ಲಿ ಏನು ಅಂದರೆ, ಒಳಿತಿಗಾಗಿ ಯುದ್ಧ ಮಾಡಿದವರು ವೀರಗಲ್ಲುಗಳೆಲ್ಲ ಬಂತಲ್ಲ, ಅಲ್ಲಿ ಎಲ್ಲ ಕಡೆ ಯುದ್ಧ ನಡೆದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಉದಾಹರಣೆಗೆ ಸ್ತ್ರೀಯರ ರಕ್ಷಣೆಗಾಗಿ ಯುದ್ಧ ನಡೆದು ಅಲ್ಲಿ ಯಾರೋ ಒಬ್ಬ ಊರಲ್ಲೊಬ್ಬ ಸತ್ತರೆ ಅವನಿಗೆ ವೀರಗಲ್ಲುಗಳ ಸ್ಥಾಪನೆ ಆಗಿವೆ. ಆಮೇಲೆ ಗೋವುಗಳಿಗಾಗಿ ಅಲ್ಲಿರುವ ಗೋವುಗಳನ್ನು ಯಾರೋ ಅಪಹರಣ ಮಾಡೋದಕ್ಕೆ ಬಂದರು ಅಂತಂದಾಗ ರಕ್ಷಣೆ ಮಾಡಿದವನಿಗೆ ವೀರಗಲ್ಲುಗಳು. ಇವತ್ತು ಕರ್ನಾಟಕ ಅಥವಾ ಭಾರತದಲ್ಲಿ ಎಲ್ಲಿ ನೋಡಿದ್ರು, ಕರ್ನಾಟಕದಲ್ಲಂತೂ ವೀರಗಲ್ಲುಗಳು ಊರುಗಳಲ್ಲಿ ಇದೆಯಲ್ಲ. ಅಲ್ಲಿ ಎಷ್ಟೋ ಕಡೆ ನೋಡಿದಾಗ ಅವನು ಯಾವುದೋ ಸೇನಾಧಿಪತಿನೂ ಅಲ್ಲ, ಅವನು ಯಾರು ಇವನು ಆಗಿರಬೇಕು ಅಂತಿಲ್ಲ. ಅಂಥವರಿಗೂ ಕೂಡ ಒಳಿತಿಗಾಗಿ ಮಾಡಿದಾಗ ಅವನು ಅಲ್ಲಿ ಸ್ವರ್ಗಕ್ಕೆ ಹೋದ ಅನ್ನೋದನ್ನು ತೋರಿಸ್ತಾ ಒಂದು ಶಿವಲಿಂಗ ಇರುತ್ತೆ ವೀರಗಲ್ಲಲ್ಲಿ ಮೇಲೆ. ಅವನು ಇಲ್ಲಿಂದ ಹೋಗ್ತಾನೆ, ಅಲ್ಲಿ ಆ ಸನ್ನಿಧಿಗೆ ಹೋಗ್ತಾನೆ ಅನ್ನೋದನ್ನು ನಮ್ಮ ವೀರಗಲ್ಲುಗಳು ಹೇಳ್ತಾವಲ್ಲ. ಒಳಿತಿಗಾಗಿ ಮಾಡಿದಾಗ ಅದಿದೆ ಅನ್ನೋದು ಪರಂಪರೆಯಲ್ಲಿ ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ಇದು ಹುರಿದುಂಬಿಸೋದಕ್ಕೆ ಹೇಳೋದು ಅಂತ ಅಲ್ಲ, ಇದು ನಂಬಿಕೆಯಿಂದಲೇ ಹೇಳುವಂಥದ್ದು. ಆದರೆ ಅದರ ದುರುಪಯೋಗವನ್ನು ಯಾರೂ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಇವೆಲ್ಲವೂ ವ್ಯಾಖ್ಯಾನಿಸಲ್ಪಡುತ್ತವೆ. ಧರ್ಮರಕ್ಷಣೆ ಅಂದ್ರೆ ಏನು, ಅಲ್ಲಿ ಧರ್ಮ ಅಂದ್ರೆ ಏನು, ಅಲ್ಲಿ ನ್ಯಾಯ ಇದೆಯಾ ಅನ್ಯಾಯ ಇದೆಯಾ. ಧರ್ಮರಕ್ಷಣೆಯ ಹೆಸರಲ್ಲಿ ಯಾರೇ ಆಗಲಿ, ಪ್ರಪಂಚದ ಯಾವುದೇ ಮತವನ್ನು ಅನುಸರಿಸೋರಾಗಲಿ, ಆ ಹೆಸರಿನಲ್ಲಿ ಅನ್ಯಾಯ ಮಾಡಬಹುದಾ, ಅದೆಲ್ಲ ಕೌಂಟ್ ಆಗತ್ತೆ ಅಂತ. ಈಗ ನಾವು ರಾಮಾಯಣವೋ ಮಹಾಭಾರತವೋ ಇಟ್ಟುಕೊಂಡು ನಮ್ಮಲ್ಲಿ ಇಷ್ಟು ಚರ್ಚೆ ಮಾಡುವಲ್ಲಿ, ಇಲ್ಲಿ ಆಸ್ತಿಕರಿಗೂ ನಾಸ್ತಿಕರಿಗೂ ನಡೆದ ಯುದ್ಧ ಅಲ್ಲ ಇದು, ಅಲ್ವಾ? ಇದು ಎಡಪಂಥ ಬಲಪಂಥದ ಯುದ್ಧ ಅಲ್ಲ. ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಎಡಪಂಥ ಬಲಪಂಥದ ಯುದ್ಧ ಅಲ್ಲ ಇದು. ಇಲ್ಲಿ ಇರೋರೆಲ್ಲರೂ ದೇವರನ್ನು ನಂಬ್ತಾರೆ, ಧರ್ಮವನ್ನು ನಂಬ್ತಾರೆ, ಆಚರಣೆನೂ ಮಾಡ್ತಾರೆ. ಅವನು ಯಜ್ಞ ಮಾಡ್ತಾನೆ, ಇವನು ಯಜ್ಞ ಮಾಡ್ತಾನೆ, ಅವನು ತಪಸ್ ಮಾಡ್ತಾನೆ, ಇವನು ತಪಸ್ ಮಾಡ್ತಾನೆ. ಆ ರಾಕ್ಷಸನೂ ತಪಸ್ ಮಾಡಿ ವರ ಪಡ್ಕೊಂಬಂದಿರ್ತಾನೆ, ಎದುರಿಗಿದ್ದವನು ಹಾಗೆ ಬಂದಿರ್ತಾನೆ ತಪಸ್ ಮಾಡಿ. ಹಾಗಾಗಿ ಅದಲ್ಲ ಇಲ್ಲಿ ನಡೀತಾ ಇರೋದು. ಅಂದರೆ ನಾನೇನು ಹೇಳಕ್ ಬಂದಿದ್ದೀನಿ ಅಂತ ಅಂದರೆ, ನೀವು ಈ ಧರ್ಮದಲ್ಲಿ ಏನನ್ನು ಹೇಳಿದೆಯೋ ಅಥವಾ ಮತದಲ್ಲಿ ಏನನ್ನು ಹೇಳಿದೆಯೋ ಆ ಯಜ್ಞ, ಹೋಮ, ಪೂಜೆ, ದೇವತಾರಾಧನೆ, ತಪಸ್ಸು ಇಷ್ಟನ್ನು ಅವನೂ ಮಾಡಿದ್ದಾನೆ, ಅನ್ಯಾಯಕಾರಿಯೂ ಮಾಡಿದ್ದಾನೆ, ನ್ಯಾಯಕಾರಿಯೂ ಮಾಡಿದ್ದಾನೆ. ಅದೆಲ್ಲ ಕೌಂಟ್ ಆಗ್ತಾ ಇರೋದಿಲ್ಲ. ಇಲ್ಲಿ ಕೌಂಟ್ ಆಗ್ತಾ ಇರೋದು ನಿನ್ನ ವರ್ತನೆಗಳು ಏನಾಗ್ತಾ ಇವೆ ಅಂತ, ನೀನು ಅದನ್ನು ಎಲ್ಲಿಗೆ ಬಳಸದೆ ಅಂತ. ನೀನು ತಪಸ್ಸು ಮಾಡಿ ಪಡೆದ ವರವನ್ನು ಲೋಕದ ಕ್ಷೇಮಕ್ಕೆ ಬಳಸಿದೆಯೋ, ಲೋಕ ಹಾಳು ಮಾಡೋದಕ್ಕೆ ಬಳಸಿದೆಯೋ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತಾ ಇರೋದು ಅಂತ. ಹಾಗಾಗಿ ಅಲ್ಲಿ ಹೇಳ್ತಾ ಇರುವ ಧರ್ಮ ರಕ್ಷಣೆ ಅನ್ನೋದನ್ನ ಬಹಳ ಬೇರೆ ತರಹದ ಅಲ್ಲಿ ನಾವು ವ್ಯಾಖ್ಯಾನಿಸಿಕೊಳ್ಳಬೇಕಾಗತ್ತೆ. ಎಸ್, ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಕೆಲವು ಮನಸ್ಸಲ್ಲಿ ಈ ಥರ ಪ್ರಶ್ನೆಗಳು ಬರ್ಬೋದು. ಧರ್ಮ ಯುದ್ಧ ಆದ ತಕ್ಷಣ ಬೇರೆ ಯಾವುದಕ್ಕೂ ಕಂಪೇರ್ ಮಾಡುವಂಥ
ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಕ್ಲಾರಿಫಿಕೇಷನ್. ಸೊ ಅಲ್ಲಿಗೆ ಭೀಷ್ಮ ಮತ್ತು ಕರ್ಣರ ಸಂವಾದ ಮುಗಿಯಿತು. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.